ಗುಡ್ ಮಾರ್ನಿಂಗ್ ಆಲ್, ಗುಡ್ ಮಾರ್ನಿಂಗ್. ಹೆಂಗಿದ್ದೀರಿ ಎಲ್ಲರೂ? ಇವತ್ತಿನ ವ್ಲಾಗ್ ನೋಡ್ತಿರ್ಬೋದು ನೀವು. ಇವಾಗ ಲೈವ್ ಆಗೈತಿ. ಇವಾಗ ಟೈಮ್ ಎಷ್ಟಾಗೈತಿ ಅಂದ್ರೆ 8:44. ನಾನು ಲೇಟ್ ಮಾಡಿದ್ದೀನಿ ಯಾಕಂದ್ರೆ ನಿನ್ನೆ ರಾತ್ರಿ ನಮ್ಮ ಅಕ್ಕನ ಕಡೆ ಬರ್ಡೇಗೆ ಹೋಗಿರೋದ್ರಿಂದ ನನಗೆ ಲೇಟ್ ಆಯಿತು. ಸೊ ಇವತ್ತಿನ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಶ್ ಆಗೋಣ ಅಂತ ಫ್ರೆಶ್ ಆಗಿ ಇವತ್ತಿನ ಕೆಲಸ ಏನೈತಿ, ಎಲ್ಲಿ ಹೋಗ್ಬೇಕಾಗೈತಿ, ಎಲ್ಲ ಇವತ್ತು ಹೆಲ್ಮೆಟ್ ಕ್ಯಾಮ್ರಾ ಶಿಫ್ಟ್ ಆಗಿ ಹೇಳೋಣ ಅಂತ. ಹೆಲ್ಮೆಟ್ ಕ್ಯಾಮ್ರಾ ನೋಡಲ್ಲಿ ಸೂಪರ್ ಮಾಡಿಟ್ಟೇನೆ, ಎಲ್ಲ ತಯಾರು ಮಾಡಿಟ್ಟೇನ. ಅಲ್ಲಿ ಕನ ಆಯ್ತು ನೋಡ್ರಲ್ಲಿ. ಸೊ ಎಲ್ಲ ತಯಾರಾಗಿಟ್ಟೈತಿ. ಇನ್ನೇನಿದ್ರು ವಿಡಿಯೋ ಸ್ಟಾರ್ಟ್ ಮಾಡೋದು ಅಟ್ಟ ಐತಿ. ಬನ್ನಿ 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 ಜನಗಳೇ, ಬನ್ನಿ ಬನ್ನಿ. ಅಣ್ಣ ಏನಂದ್ರಿ ಏನು ನಿಂದ ಕೇಳ್ತೀಯಲ್ಲ? ಮಾತಾಡ್ಲ ಈಗ, ಮಾತಾಡ ಬಾ. ತಾಕತ್ತಿದ್ರಿ ಬಾ ಬಲ. ವಿಡಿಯೋದಾಗ ಮಾತಾಡೋದು ಏನಿಲ್ಲ. ಬಲ ಬಾ ಬಾ ಬಾ. ये हाथ नहीं, हथौड़ा है हथौड़ा. किसी के ऊपर पड़ता है ना आदमी उठता नहीं, उठ जाता है. अयो ये पड़ियाದ ಹೇಳ ಒಂದ್ರ. ಬಾ 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 ಬಾ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ಈ ಒಂದು ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ VSP ವಿಶು ಪಾಟೀಲ್ ಅಂತ. ಇವತ್ತಿನ ಡೈಲಿ ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆಗಲೇ ಸ್ವಾಗತ ಕೋರಿದೇನು, ಆದರೆ ಇವಾಗ ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟಾಗಿ ನಮ್ಮ ಪಯಣವನ್ನು ಶುರು ಮಾಡೋಣ ಅಂತ. ಬನ್ನಿರಿ. ಇವತ್ತು ನಾನು ಹೆಬ್ಬಾಳ್ಗೆ ಹೋಗಬೇಕು, ಕೋಚರಿಗೆ ಹೋಗಬೇಕು, ಆಮೇಲೆ ಹುಕ್ಕೇರಿ ಹೋಗಬೇಕು, ನೀರ್ಲಿ ಹೋಗಬೇಕು, ಆಮೇಲೆ ಸಂಕೇಶ್ವರದ ಕೆಲವೊಂದು ಡಾಕ್ಟರ್ಸನ್ನು ಮೊನ್ನೆ ಬಿಟ್ಟಿದ್ನಿ. ಇವತ್ತು ಅವ್ರನ್ನೆಲ್ಲ ಕವರ್ ಮಾಡಬೇಕು. ಸೊ ಬನ್ನಿರಿ, ಈ ಒಂದು ಲಾಗನ್ನು ಎಂಜಾಯ್ ಮಾಡೋಣ. ಇವತ್ತಿನ ನಮ್ಮ ಲುಕ್ ಇದು. ಲುಕ್ 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 ಆ ಲುಕ್ 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 ಆ ರಕ್ಕು ರಕ್ಕು ರಕ್ಕು. ಅಬ್ಬಾ ಬಾಬಾ ಪಿಲ್ಲ, ಏನು ಮಸ್ತ್ ತಯಾರಾಗಿ ಬಂದಿನ. ಬಾತೇಳ ಶಾಲಿ ಹೋಗಿದ್ದ ಬಾತಂದ. ನಮ್ಮ ಬ್ಲೂ ಬರ್ಡ್ನ ಎತ್ಕೊಂಡು ಇವಾಗ ಹೋಗ್ಬೇಕು ನೋಡ್ರಿ. ಯಾರೋ ಫೋನ್ ಮಾಡಿದ್ರು. ಯಾರು ಇಲ್ಲಿ? अरे भाई आजकल लॉग देखा कि नहीं? बाहर हाँ देखा ಏನು ನೋಡಿದೆ? ಹಾಂ, ಅಕ್ಕನ ಬರ್ಡೇಗೆ ಹೋಗಿದ್ದು ನೋಡು. ವೆರಿ ಗುಡ್ ವೆರಿ ಗುಡ್, ಧನ್ಯವಾದ ಬೈ. ರೂಟ್ ಹೋಗಿ ಬರ್ತಾರೆ. ನಮಸ್ಕಾರ ರೀ, ಆರಾಮದಿರಿಲ್ಲ? ಏನು ದೋಸ್ತ ಆರಾಮದಲ್ಲಕ್ರಿ, ಅವಂಗೇನಾಗೈತಿ? ಹಾಂ, ಬಳ್ಳುಳ್ಳಿ ತುಂಬ್ಕೋತೈತಿ, ನೆಲಕ್ಕೆ ಬಿಡ್ಯಾನ್ಲೇನ ಅದನ್ನ. ಇದು ನಮ್ಮ ಸಂಕೇಶ್ವರ. ನಮ್ಮ ಸಂಕೇಶ್ವರದ ಬಸವ ವೃತ್ತ. ಇಲ್ಲಿಂದ ಮುಂದೆ ಹೋದ್ರೆ ವೃತ್ತ ಛತ್ರಪತಿ ಶಿವಾಜಿ ವೃತ್ತ. ಅಲ್ಲಿಂದ ಮುಂದೆ ಹೋದ್ರೆ ಸಂಗೊಳ್ಳಿ ರಾಯಣ್ಣ ವೃತ್ತ. ಅಲ್ಲಿಂದ ಮುಂದೆ ಹೋದ್ರೆ ಅದೇನೋ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ವೃತ್ತ. ಹಿಂಗೆ ಸುಮಾರು ವೃತ್ತಗಳು ಮಾಡಿಬಿಟ್ಟಿದ್ದಾರೆ ನಮ್ಮ ಸಂಕೇಶ್ವರ ಊರಾಗ. ಇವತ್ತು ಯಾಕೋ ಮಳೆ ಬರುವಂಗೆ ಕಾಣಾಕತೈತಿ. ಆದಷ್ಟು ಬೇಗ ರೂಟ್ ಮುಗಿದ್ರೆ ಭಾಳ ಚಲೋ ಆಗ್ತೈತಿದ. ಮಳೆ ಬಂತು, ಮಳೆ. ಹೇ 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 ಒಂಥರ MR ಕೆಲಸ ಇದ್ದಂಗೆ ರೀ. ಎಲ್ಲ ಡಾಕ್ಟರ್ಸ್ ಹೋಗಿ ಭೇಟಿ ಆಗೋದು, ನಮ್ಮ ಟ್ಯಾಬ್ಲೆಟ್ಸನ್ನು ತಗೊಳ್ರಿ ಅಂತ ಕೇಳ್ಕೊಳ್ಳೋದು. ಹಿಂಗೆ ಮಳೆ ಬೀಳಾಕೈತಂದ್ರೆ ನನ್ನ ಗೋಪುರ ತೆಗೆದೇ ಇಡಬೇಕಾಗ್ತೈತಿ. ಯಾಕಂದ್ರೆ ಇದು ವಾಟರ್ ಪ್ರೂಫ್ ಅಲ್ಲ.
ಇವಾಗ ಒಂದ್ಸಲ ಏನೇನೋ ಆಗಿ ಅದನ್ನು ರಿಪೇರಿ ಮಾಡಿಸಿ ಅದಕ್ಕೊಂದು 5,000 ಖರ್ಚು ಮಾಡಿ ಬೆಂಗಳೂರು ಕಳಿಸಿ ಅದನ್ನು ರಿಪೇರಿ ಮಾಡ್ಕೊಂಡು ತೊಗೊಂಡು ಬಂದೀನಿ. ಇನ್ನು ಮತ್ತೇನಾರೆ ಮತ್ತೆ ಹಂಗೆ ಆಯ್ತಂದ್ರೆ ಮುಗೀತದ್ರ ಕತಿ. ಬನ್ನಿರಿ ಹೈವೇ ಮ್ಯಾಗ ಹೋಗಿ ಸಿಗೋಣ ಅಂತ. ಯಾಕಂದ್ರೆ ಹೈವೇ ಮ್ಯಾಗ ಇದೊಂದು ಹೆಲ್ಮೆಟ್ ನನ್ನ ಕಡೆ ಒಂದು ಪೇರ್ ಇತ್ತು, ಅದಕ್ಕೆ ಈ ಹೆಲ್ಮೆಟ್ ತೊಗೊಂಡ್ಬಂದೀನಿ. ಅಲ್ಲಿ ಹೋಗಿ ಸೌಂಡ್ ಚೆಕ್ ಮಾಡ್ಬೇಕು ಹೈವೇ ಮ್ಯಾಗ ಹೆಂಗೆ ಸೌಂಡ್ ಬರ್ತೈತೆ ಅಂತೇಳಿ. ಹೈವೇ ಮ್ಯಾಗ ವಾಯ್ಸ್ ಹೆಂಗೆ ಬರ್ತೈತೆ ನೋಡ್ಬೇಕಾಗೈತಿ. ಯಾಕಂದ್ರೆ ಹೆಲ್ಮೆಟ್ ಒಳಗೆ ಗಾಳಿ ಅಂತೂ ಜಾಸ್ತಿ ಹೋಗೋದ. ಯಾಕಂದ್ರೆ ಕೆಳಗಡೆ ಕವರ್ ಇಲ್ಲ ಅದಕ್ಕೆ, ಹಂಗಾಗಿ ಗಾಳಿ ಅಂತೂ ಹೋಗೋದ. ಆದ್ರೂ ಎಷ್ಟು ಹೋಗ್ತೈತಿ, ಎಷ್ಟು ಕ್ಲಿಯರ್ ವಾಯ್ಸ್ ಬರ್ತೈತಿ ನೋಡೋಣ ಅಂತ ಒಂದ್ಸಲ ಚೆಕ್ ಮಾಡಿ. ಇವಾಗ ಗಾಡಿ ಸ್ಪೀಡ್ 85 km/h ಐತಿ. ನೋಡುವ 87, 90 ಅನ್ಸೋ ಮಟ್ಟಿಗೆ ನಂದು ಗಾಡಿನ 90ಗೆ ಲಾಕ್ ಐತೆ ಅನಿಸ್ತೈತಿ. ಈ ಗಾಡಿ ಓಡಂಗಿಲ್ಲ ಅಂತ ಆದ್ರೂ ಬಿಡೋದಿಲ್ಲ. ಓಡಿಸು 90, 91, 92, 93, 95. ಈಗ ನೋಡ್ಬೇಕು ಸೌಂಡ್ ಹೆಂಗೆ ಬಂದಿದೆ ಅಂತೇಳಿ. ಯಾಕಂದ್ರೆ ಇದು ಆ್ಯಕ್ಚುಲಿ ನಮಗೆ ತೃಪ್ತಿ ಕೊಡೋದಂದ್ರೆ ಇದೆ, ಸೌಂಡ್ ಬರ್ಬೇಕು ಇದ್ರಾಗ. ಇಲ್ಲಿಂದ ನಾವು ಒಳಗೆ ಹೋಗ್ಬೇಕು. ಎಲ್ಲಿಗಪ್ಪ ಅಂದ್ರೆ ಹೆಬ್ಬಾಳ ಗ್ರಾಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ ಲೆಫ್ಟು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅಲ್ಲ, ಗೋಲ್ಡನ್ ಸ್ಟಾರ್ ಸಂತೋಷ್ ಅವ್ರು ಇಲ್ಲೇ ಇರ್ತಾರೆ ನೋಡ್ರಿ. ಇದು ಅವರ ಕಟ್ಟಿಂಗ್ ಶಾಪ್ ಹೆಸರು ಗೋಲ್ಡನ್ ಟಚ್. ಇಲ್ಲೇ ಇರ್ತಾರ ಅವರ. ಬರ್ರಿ, ನಮ್ಮ ಹೆಬ್ಬಾಳದಾಗಿನೋ ಕೆಲವೊಂದು 3-4 ಡಾಕ್ಟರ್ ಇದಾರ್ರಿ, ಅವ್ರಿಗೆ ಭೇಟಿಯಾಗಿ ಮತ್ತೆ ಮುಂದೆ ಕೋಚ್ರಿಗೆ ಹೋಗ್ಬೇಕು. ಸೊ ಸ್ಟೇ ಟ್ಯೂನ್ ಆಗಿರಿ, ಎಲ್ರಿಗೂ ಭೇಟಿಯಾಗಿ ಆಮೇಲೆ ಮತ್ತೆ ಸಿಗ್ತೇನಂತ ನಿಮಗೆ. ಇವಾಗ ಈ ಡಾಕ್ಟರ್ ಹತ್ರ ಹೋಗಿ ಬನ್ನಿ, ಪಾಟೀಲ್ ಹಾಸ್ಪಿಟ್ಲ್ ಅಂತ. ಸರ್ ಇಲ್ಲಂತ, ಎಲ್ಲೋ ಹೊರ ಹೋಗ್ಯಾರಂತ. ಇನ್ನೂ ಹೆಬ್ಬಾಳ ಒಳಗೆ ಭಾಳ ಜನ ಇದ್ದಾರೆ. ಈ ಹೆಬ್ಬಾಳ ಗ್ರಾಮದ ವಿಶೇಷ ಏನಂದ್ರೆ ಇಲ್ಲಿ ಎಲ್ಲ ಬೋರ್ಡ್ ನೀವು ಒಂದೇ ಕಡೆ ನೋಡ್ಬೋದು ನೋಡ್ರಿ. ಇಲ್ಲಿ ಈ ಹೆಬ್ಬಾಳ ಊರಾಗ ಒಬ್ಬರು ಡಾಕ್ಟ್ರಿಗೆ ಭೇಟಿ ಆಗಿ ಬಂದಿದ್ದೀರಿ. ಒಂದು ವಿಶೇಷ ಅಂದರೆ ಇದೊಂದು ನನಗೆ ಯಾವಾಗೂ ಒಂದು ವಿಶೇಷ ಅನ್ನಿಸ್ತೈತಿ. ಈ ಒಂದು ಅಂಗಡಿ ನಾನು ಯಾವಾಗ ಬಂದಾಗೂ ಈ ಅಂಗಡಿ ಬೋರ್ಡ್ ನೋಡಿ ಹೋಗಿರ್ತೀನಿ. ಬಟ್ ಇವತ್ತು ಮತ್ತೊಂದು ವಿಶೇಷ ಮಾಡ್ಯಾಬಿಟ್ಟಾರ ಅವರ. ಜೈ ಭುವನೇಶ್ವರಿ ಜೀವ ಕನ್ನಡ, ವಿಶ್ವದ ಲಿಪಿಗಳ ರಾಣಿ, ಅಮೃತ ಉಣಿಸುವ ಮಹನಿ, ಮಂತ್ರಾಕ್ಷತೆಯ ಭರಣಿ ನನ್ನ ಕನ್ನಡ. ಇಲ್ಲೇ ಐತೆ ನೋಡ್ರಿ, ಇದು ನಮ್ಮ ಹೆಬ್ಬಾಳ ಗ್ರಾಮದಾಗೈತಿದ. ಭಾಳ ವಿಶೇಷ ಅನಿಸ್ತದೆ ನಂಗೆ ಇಲ್ಲಿ ಬಂದಾಗೆಲ್ಲ. ಹೆಬ್ಬಾಳದಾಗಿನ ಜನ ಯಾರೇ ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಊರ ಯಾಕಿಷ್ಟು ವಿಶೇಷ ಐತಿ. ಅದರಾಗೂ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಯಪ್ಪ ಎಲ್ಲಿ ನೋಡಿದಲ್ಲಿ ಒಂದು ವಿಶೇಷ ಐತಿ. ನಾನು ಈ ಪಾಟೀಲ್ ಡಾಕ್ಟರ್ ಅಂತ ಇದ್ದಾರೆ, ದಾದಾಗೌಡ ಪಾಟೀಲ್ ಅಂತೇಳಿ. ಅವ್ರಿಗೆ ಯಾವಾಗ ಭೇಟಿ ಆಗಕ್ಕೆ ಬರ್ತೀನಲ್ಲ, ಅವ್ರ ಅಪೋಸಿಟ್ ಸೈಡ್ ಒಂದು ಬುಕ್ ಸ್ಟಾಲ್ ಐತಿ. ಅಂದರೆ ಬುಕ್ ಎಲ್ಲ ಮಾರ್ತಾರಲ್ಲಿ, ನಾನು ನೋಡೀನಿ. ಅಲ್ಲಿ ಯಾವಾಗ ಒಂದು ವಿಶೇಷವಾಗಿ ಅವ್ರ ಕನ್ನಡ ಬಗ್ಗೆನೇ ಒಂದು ವಿಶೇಷವಾಗಿ ಬೋರ್ಡ್ ಹಾಕಿರ್ತಾರೆ. ಇವತ್ತು ಒಂದು ಬೋರ್ಡ್ ಹಾಕಿರ್ತಾರೆ ಅವ್ರ. ಇವತ್ತು ಬಂದಿದ್ನಿ, ಇವತ್ತು ಒಂದು ವಿಶೇಷವಾಗಿ ಬೋರ್ಡ್ ಇತ್ತಲ್ಲಿ. ಅದು ಅಲ್ಲದೆ ಇಲ್ಲಿ ಎಲ್ಲ ಸಮಾಜ ಎಷ್ಟು ಸಮಾನತೆಯಿಂದ ಇದಾವಂದ್ರೆ, ನೀವು ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಲ್ಲಿ. ಎಲ್ಲ ಬೋರ್ಡ್ಗಳು ಭಾಳ ಅಂದರೆ ಎಷ್ಟು ಗ್ಯಾಪ್ ಇರಬೇಕು ರೀ, ಭಾಳ ಅಂದ್ರೆ ಒಂದು 10 ಫೂಟ್ ಗ್ಯಾಪ್ ಇರಬೇಕು. ಆ ಒಂದು ಫೂಟ್ ಗ್ಯಾಪಿಗೆ ಅಲ್ಲೆಲ್ಲ ಬೋರ್ಡ್ಗಳು ಹಚ್ಕೊಂಡ್ಬಿಟ್ಟಾರ್ರಿ. ನಮ್ಮೂರಾಗ ಅಂದರೆ ಉದಾಹರಣೆಗೆ ನಮ್ಮೂರ ತೊಗೊಳ್ತೀನಿ ನಾನು. ನಮ್ಮೂರಾಗ ಒಂದು ಬೋರ್ಡ್ ಸಲುವಾಗಿ ಎಷ್ಟೋ ದೊಡ್ಡ ರಾಜ್ಯಾದ್ಯಂತ ದೊಡ್ಡ ಜಗಳ ಆಗಿತ್ತು. ಅದು
ಸೊ ಆದರೆ ಈ ಊರಾಗ ನೋಡ್ರಿ ಎಲ್ಲ ಸಮಾನತೆ ಕಾಯ್ಕೊಂಡು ಆರಾಮಾಗಿದ್ದರು. ಮತ್ತು ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಮ್ಯಾಗ ಒಂದು ಕಾಲೋನಿನೇ ಐತ್ರಿ. ಸೊ ಅಷ್ಟೊಂದು ವಿಶೇಷವಾದ ಗ್ರಾಮ ಐತಿದ. ನಂಗೆ ಭಾಳ ಇಷ್ಟ ಆಗ್ತೈತಿ, ಯಾವಾಗೂ ಬಂದಾಗ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಇಲ್ಲಿ. ಮತ್ತು ನಮ್ಮ ಸಂತೋಷ್ ಅವರು ಇದಾರಂತೆ ಹೇಳಿದ್ನಲ್ರಿ, ಗೋಲ್ಡನ್ ಟಚ್ ಕಟಿಂಗ್ ಶಾಪ್ ಸಂತೋಷ್ ಅವರ ಸಂಕೇಶ್ವರದಾಗ ಐತೆ ಅವ್ರದ. ಇವಾಗ ನಮ್ಮ ಮುಂದಿನ ಪಯಣ ಕೋಚ್ರಿ ಆದಮೇಲೆ ಮಸೂರುಗುಪ್ಪಿ ಆದಮೇಲೆ ಹುಕ್ಕೇರಿ ಆದಮೇಲೆ ಬರುವಾಗ ನೇರ್ಲಿಯಿಂದ ಮತ್ತು ನಮ್ಮ ಸಂಕೇಶ್ವರದಾಗ ಮೊನ್ನೆ ಒಂದು ಕೆಲವೊಂದು ಡಾಕ್ಟರ್ಸ್ ಬಿಟ್ಟಿದ್ನಿ, ಅಲ್ಲಷ್ಟು ಭೇಟಿ ಆಗೋಕೆ ಹೋಗೋದೈತಿ. ಸೊ ಬನ್ನಿ ಎಂಜಾಯ್ ಮಾಡುವ ಈ ಒಂದು ಜರ್ನಿಯನ್ನು. ಈ ಒಂದು ಡೈಲಿ ಲಾಗನ್ನು ಯಾಕೆ ಸ್ಟಾರ್ಟ್ ಮಾಡಿದ್ನಿ ಅಂದ್ರೆ, ನಂದು ನೋಡ್ರಿ, ನಾನು ದಿನ ಒಂದು ಊರಿಗೆ ದಿನ ಒಂದು ಒಂದು 4-5 ಊರಿಗೆ ಹೋಗ್ತೀನಿ. ನನ್ನ ಕೆಲಸದ ಜೊತೆ ನಾನೇನು ಯಾರ ಜೊತೆ ಕ್ಲೋಸ್ ಆಗಿರ್ಬೇಕು ಅಂದ್ಕೊಂಡೇನಲ್ಲ ಅವ್ರ ಜೊತೆನೂ ಕ್ಲೋಸ್ ಆಗಿರ್ಬೋದು ಅನ್ನೋದು ಒಂದು ಉದ್ದೇಶ. ಸೊ ಅದಕ್ಕೋಸ್ಕರ ಈ ಒಂದು ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದ್ರ ಉದ್ದೇಶ, ಮೇನ್ ಉದ್ದೇಶ ಅಂದ್ರೆ ಇದು, ನಾನು ಜನಗಳಿಗೆ ಕ್ಲೋಸ್ ಆಗಿರ್ಬೇಕಾಗೈತಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಕ್ಲೋಸ್ ಆಗಿರ್ಬೇಕಾಗೈತಿ, ನನ್ನ ಫಾಲೋವರ್ಸ್ಗೆ ಹತ್ತಿರ ಇರಬೇಕಾಗೈತಿ. ಸೊ ಅದಕ್ಕೋಸ್ಕರ ಇದು ಡೈಲಿ ಲಾಗ್ ಮಾಡಕತ್ತೀನಿ. ಇದರಿಂದ ನನ್ನ ಜೀವನ ಶೈಲಿನೂ ನಿಮಗೆ ಗೊತ್ತಾಗ್ತೈತಿ. ಆಮೇಲೆ ನೀವು ಯಾರಾದರೂ ನನಗೆ ಕಮೆಂಟ್ ಹಾಕಿರೋ ನೀವು ಎಲ್ಲಿದ್ದೀರಿ, ಏನು ಮಾಡತ್ತೀರಿ, ಇದ್ರ ಬಗ್ಗೆನೂ ನಂಗೆ ಅರ್ಥ ಆಗ್ತೈತಿ. ಮುಂದಿನ ಸಲ ನಾನೇನಾದರೂ ನಿಮ್ಮ ಊರಿಗೆ ಬಂದ್ರೆ, ನೀವು ಇಲ್ಲಿ ಭೇಟಿ ಆದಾಗ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಕ್ಲೋಸ್ ಆಗಿರ್ಬೋದಲ್ಲ, ಅದ್ರ ಸಲುವಾಗಿ ಅಷ್ಟೆ. ಇವಾಗ ಕೋಚ್ರಿ ಮುಗೀತು. ಕೋಚ್ರಿ ಒಳಗೆ ಒಂದಿಬ್ಬರು ಡಾಕ್ಟರ್ ಇದ್ದರು, ಗಣೇಶ್ ಪಾಟೀಲ್ ಅಂತೇಳಿ ಮತ್ತೊಬ್ಬರು ವಾಗೋಜಿ ಅಂತೇಳಿ. ಸೊ ವಾಗೋಜಿ ಅವ್ರು ಏನಾದರೂ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಪರ್ಸನ್ ಅದಾರು, ರೈಡ್ ಮಾಡ್ತಾರೆ. ಸೊ ಅವ್ರ ಜೊತೆನೂ ಸ್ವಲ್ಪ ಮಾತುಕತೆ ಆಯಿತು. ದೇವರೇ ಎಲ್ಲರನ್ನು ಕಾಪಾಡು, ಎಲ್ರಿಗೂ ಒಳ್ಳೇದು ಮಾಡು. ಇದು ಕೋಚ್ರಿ, ಇದು ಕನ್ನಡ, ಕರ್ನಾಟಕ, ಬಸವಣ್ಣ, ಸಂಗೊಳ್ಳಿ ರಾಯಣ್ಣ ಎಲ್ಲದಕ್ಕೂ ಫೇಮಸ್ ಐತೆ ನೋಡ್ರಿ ಇದು. ಇವಾಗ ಓಹೋ ಮುಚ್ಚಳನೇ ತೆಗಿಯೋದು ಮರ್ತಿದ್ದೀನಿ. ಅವಾಗಿಂದ ಏನೇನು ಮಾತಾಡ್ನೋ ಅದೆಲ್ಲ ಬ್ಲ್ಯಾಂಕ್ ಆಗಿಬಿಟ್ಟೈತಿ. ಯಾಕಂದ್ರೆ ಮುಸ್ತಫಾ ಮುಚ್ಚಳನೇ ತೆಗೆದಿಲ್ಲ. ಅಂದವು ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಇದೇ ಮಸೂರುಗುಪ್ಪಿ ಮಸೂರುಗುಪ್ಪಿ ಅಂತ ಯಾಕೆ ಹೆಸರು ಬಂತು ಇದಕ್ಕೆ? ಏನು ವಿಶೇಷ ಈ ಮಸೂರುಗುಪ್ಪಿ ಒಳಗೆ? ಯಾರಾದರೂ ಮಸೂರುಗುಪ್ಪಿಯಿಂದ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಪ್ಪ. ಇದು ಮಸೂರುಗುಪ್ಪಿ. ಈ ಮಸೂರುಗುಪ್ಪಿ ಒಳಗೆ ಒಬ್ಬರು ನನಗೆ ಭಾಳ ಬೇಕಾದವರಿದ್ದರು. ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಇವಾಗ ಹುಕ್ಕೇರಿ, ಗೋಯಿಂಗ್ ಟು ಹುಕ್ಕೇರಿ. ಒಂದು ಸ್ವಲ್ಪ ಇಲ್ಲಿ ಭಾವುಕರಾದಂತಹ ಕ್ಷಣ ಆಯ್ತು ನನಗೆ. ಯಾಕಂದ್ರೆ ನನ್ನ ಲೈಫ್ ಬಗ್ಗೆ ಸ್ವಲ್ಪ ಮಾತಾಡಿದ್ರು ಅವರು ಹೇಳೋದು ಕರೆಕ್ಟ್ ಐತಿ. ಬಟ್ ನನ್ನ ಲೈಫ್ ಬಗ್ಗೆ ಇನ್ನೊಂದ್ಸಲ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾಕಂದ್ರೆ ನಾನು ಪ್ರತಿಯೊಂದನ್ನು ಹಂಚ್ಕೋತೇನಂದ್ರೆ ಇದು ಒಂದು ನಾನು ಹಂಚ್ಕೋಬೇಕ ನಿಮ್ಮ ಜೊತೆ. ಸೊ ಆದಷ್ಟು ಬೇಗ ಅದನ್ನು ಹಂಚ್ಕೋತೇನಂತ. ಇವಾಗ ಬರ್ರಿ ಹುಕ್ಕೇರಿ ಹೋಗೋಣ ಅಂತ. ಹುಕ್ಕೇರಿಗೆ ಹೋಗಿ ಅಲ್ಲಿರೋ ಕೆಲವೊಬ್ಬರು ಡಾಕ್ಟರ್ಸ್ಗೆ ಭೇಟಿ ಆಗೋದೈತಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಪ್ರಯತ್ನ ಪಡುವ. ಏನಂತೀರಾ? ಫೋಟೋ ಶೂಟ್, ವಿಯರ್ ಹೆಲ್ಮೆಟ್, ರೈಡ್ ಸೇಫ್ಲಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ತಮ್ಮೆಲ್ಲರಿಗೂ ಹೂವಿನ ಕೇರಿಗೆ ಸ್ವಾಗತ, ಸುಸ್ವಾಗತ. ಇದು ಹೂವಿನ ಕೇರಿ, ಹುಕ್ಕೇರಿಯೊಳಗೆ ಯಾರ್ಯಾರು ನನ್ನ ಈ ಒಂದು ವಿಡಿಯೋವನ್ನು ನೋಡತ್ತೀರಿ ಕಮೆಂಟ್ ಮಾಡಿ ಹೇಳಪ್ಪ. ಯಾಕಂದ್ರೆ ನಮಗೂ ಒಂದು ಉತ್ಸಾಹ ಪ್ರೋತ್ಸಾಹ ಸಿಗಲಲ್ಲ. ಅದೆಲ್ಲ ಸಿಕ್ಕಿತ್ತು ಅಂದ್ರೆ ನನಗೆ ಮತ್ತಷ್ಟು ವಿಡಿಯೋ ಮಾಡುವಂತಹ ತಾಕತ್ತು ಸಿಗ್ತೈತಿ. ಸೊ ದಯವಿಟ್ಟು ಯಾರು ನಮ್ಮ ಹುಕ್ಕೇರಿಯಿಂದ ನೋಡಾಕತ್ತಿರಲ್ಲ, ಹೂವಿನ ಕೇರಿಯಿಂದ, ಅವರೆಲ್ಲ ದಯವಿಟ್ಟು ಒಂದು ಕಮೆಂಟ್ ಮಾಡ್ರಿ. ಹುಕ್ಕೇರಿಯ
ಶಹರದಾಗ ಕಾನೆ ಕಾನೆ ಇಂಥ ಬುಗುಡಿ ತಿರಿತ್ ತಿರಿತ್ ಹೈವೇದಾಗ ಸದಾಗ ಕಾನೆ ಕಾನೆ ಇಂಥ ಬುಗುಡಿ. ಹಾಡು ಬರಂಗಿಲ್ಲ, ಹೆಂಗಾರೆ ಅಂತಿರ್ತೇನು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹುಕ್ಕೇರಿ ಹೆಸರು ಕೇಳಿದ್ರೆ ಒಂದು 2 ದಿನದಿಂದ ನಂಗೆ ಮೈ ಮ್ಯಾಗ ರೋಮಾಂಚನ ಆಗಕತ್ತೈತ್ರಿಪ್ಪ. ರೋಮಾಂಚನ ಅಂತ ಹಂಗೆ ಹಿಂಗೆಲ್ಲ ಬೆಚ್ಚಿ ಬೀಳಿಸುವಂತಹ ರೋಮಾಂಚನ ಆಗಕತ್ತೈತಿ. ಯಾಕಂದ್ರೆ ಮೊನ್ನೆ ಇಲ್ಲೊಂದು ಮರ್ಡರ್ ಆಯ್ತು ಅಪ್ಪ. ವಿಡಿಯೋ ಎಲ್ಲ ಕಡೆ ಶೇರ್ ಆಗಿಬಿಟ್ಟೈತದ. ನೋಡಿರ್ಬೇಕಾರೆ ಮೈ ಮ್ಯಾಗ ಮುಳ್ಳು ಬರುವಂಗೈತಿ. ಇಲ್ಲಿ ನಮ್ಮ ಸತ್ಯ ಶಾಂತಿ ಮೆಡಿಕಲ್ಲು ಆಮೇಲೆ ಏನು ಹಾಸ್ಪಿಟ್ಲ್ ಇದಲ್ರಿ, ಇಲ್ಲಿ ನಮ್ಮ ಸುನಿಲ್ ನಾಯಕ್ ಅವರು ಡಾಕ್ಟರ್ ಇರ್ತಾರೆ, ಅವರಿಗೆಷ್ಟು ಭೇಟಿ ಆಗಬೇಕು. ಇವಾಗ ಈ ಡಾಕ್ಟರ್ ಭೇಟಿ ಆದೆ ಮಕ್ಕಂದಾರ್ ದವಾಖಾನೆ. ಇನ್ನು ಮುಂದಿನ ಮತ್ತೆ ಹೋಗ್ಬೇಕಲ್ಲ ಹುಕ್ಕೇರಿ, ಪೂರ ಹುಕ್ಕೇರಿ ಎಲ್ಲ ಹೋಗ್ಬೇಕು. ಇವಾಗ ನಮ್ಮ ವಾಗೋಜಿ ಡಾಕ್ಟರ್ನ ಭೇಟಿ ಆಗಬೇಕು. ವಾಗೋಜಿ ಡಾಕ್ಟರ್ ಕಡೆ ಭೇಟಿಯಾಗಿ ಆಮೇಲೆ ಮತ್ತೆ ಮುಂದೆ ಹೋಗ್ಬೇಕು ನೋಡ್ರಿ. ನಾನು ಫಸ್ಟ್ ಸಲ ಹುಕ್ಕೇರಿಗೆ ಬಂದಾಗ ಹೋಟೆಲ್ ನಂದಿ ಪ್ಯಾಲೇಸ್ ಒಳಗ ನೋಡ್ರಿ ನಾಷ್ಟ ಮಾಡಿದ್ದು ಇನ್ನೂವರೆಗೆ ನೆನಪೈತೆ ನನಗೆ. ನಮ್ಮ ಹಾಟ್ ಆ್ಯಂಡ್ ಬೆಸ್ಟ್ ಸರ್ ಅದರಲ್ಲಿ ವಾಗೋಜಿ ಸರ್ ಅಂತೇಳಿ. ಹಾಂ ವ್ಲಾಗ್ ಮಾಡತ್ತೇನೆ ಸರ್, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಯಾನ ಸರ್. ನಾ ಈಗ ಕರೆ ನಿಜವಾಗ್ಲೂ ರೀ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ನಿಮ್ದೆಲ್ಲ ಸಪೋರ್ಟ್ ಬೇಕು ಸರ್. ಆಲ್ವೇಸ್ ಬಿ. ಅಭಿ ಅಂತೇಳಿ ಇವರು ನಮ್ಮ ಜೊತೆ ರೈಡ್ ಮಾಡಿದ್ರು, ಹುಕ್ಕೇರಿ ಒಳಗೆ ಸಿಕ್ಕಾರ. ಹುಕ್ಕೇರಿ ಎಲ್ಲ ಕಾಲ್ ಮುಗಿದು ಇವಾಗ ಮನೆಗೆ ಹೋಗ್ಬೇಕು. ಇನ್ನೊಂದು ಲಾಸ್ಟ್ ಕಾಲ್ ಐತಿ, ಆ ಲಾಸ್ಟ್ ಕಾಲ್ ಮುಗಿಸ್ಕೊಂಡ ಇವಾಗ ಮನೆಗೆ ಹೋಗ್ಬೇಕು ನೋಡ್ರಿ. ಇದು ಹುಕ್ಕೇರಿ ಒಳಗೆ ನಮ್ಮದು ಲಾಸ್ಟ್ ಕಾಲ. ಇನ್ನು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಮೆಡಿಕಲ್ಗೆ ಹೋಗಬೇಕು. ಸ್ವಲ್ಪ ಬನ್ನಿರಿ ಈ ಒಂದು ಲಾಗ್ನ ಮತ್ತೆ ಮುಂದುವರ್ಸೋಣ ಅಂತ. ಮಾಡಿ ಡ್ಯೂಟಿಗೆ ಹೋಗ್ಬೇಕು. ಕರೆ ಮಳಿ ಹೊರಗೆ ಬಿಡುವಾತಿ. ಇನ್ನೇನಾರೇ ಮಾಡಿ ತಯಾರಾಗ್ರೆ ಯಾಕೆ ಹೋಗಬೇಕಲ್ಲ. ಇಲ್ಲಾಂದ್ರೆ ಏನಾಗ್ತಿದ್ದು ಗೊತ್ತಿಲ್ಲ. ಹೋಗ್ಬೇಕು, ನಾವು ಹೋಗ್ಬೇಕು, ಕೆಲಸ ಮಾಡಬೇಕು, ಹೊಟ್ಟೆ ತುಂಬಿಸ್ಕೋಬೇಕು, ನಿಮಗೆಲ್ಲ ವಿಡಿಯೋ ತೋರಿಸ್ಬೇಕು. ಮತ್ತೆಲ್ಲಿ ಹೋಗ್ಬೇಕ ತಿರುಗಾಡಕ್ಕೆ ಹೋಗ್ಬೇಕು. ಇದಕ್ಕೆಲ್ಲ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾವು ಮಳಿ ಇರಲಿ ಚಳಿ ಇರಲಿ ಬಿಸಿಲಿರಲಿ ಹೋಗ್ಬೇಕು, ದುಡ್ಡು ಮಾಡಬೇಕು, ತಿರುಗಾಡಬೇಕು, ಮಜಾ ಮಾಡ್ಕೊತಿರ್ಬೇಕು. ಬರ್ರಿ ಹೋಗೋಣ ಅಂತ. ಈಗ ಇವತ್ತು ನಿನ್ನ ನಂಬರ್ ಯಾಕಂದ್ರೆ ಭಾಳ ಸಲ ಹೋಗ್ಬೇಕು ಅನ್ನೋದು ಆಗಿಲ್ಲ. ನೀವೆಲ್ಲರೂ ನೆನೆಸ್ತಾನೆ ಮನ್ಯಾಗ. ವಿಶು ಪಾಟೀಲ್ ಅಂತ ಹೇಳಿ ಹುಡುಗಿ ನೋಡ್ರಿ ಅಲೋ ಇದು ಏನ್ ಬೇಕು ಮೆಡಿಕಲ್ ಅಂತ ಹಾಕ್ಲು VSP ಅಂತ ಹಾಕಿ ಮುಂದೆ ನಾವು ಅಲ್ಲ ಡಾಕ್ಟರ್ VSP ಹಾಕಿ ಮುಂದೆ ಅವರು VSP ನಾನು VSP ಅಲ್ಲ ಡಬಲ್ VSP ಅಂದ್ರೆ ಗೊತ್ತಾಯ್ತು ನಾನು. ಈಗ ವಿಶು ಪಾಟೀಲ್ VSP ಅಂತ ಮಾಡಿದಾರ ನೋಡ್ರಿ. ವಿಶು ಪಾಟೀಲ್ VSP ಬ್ರ್ಯಾಂಡ್ ಐತ್ರಿ ಅದು. ಮಗ ಯಾಕೆ ಹೇಳಿ ಮತ್ತ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈ ಒಂದು ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡುವಂಥ ಸಮಯ. ಯಾಕಂದ್ರೆ ನಾನು ದಿನ ಲೇಟ್ ಮಾಡಿ ಈ ವಿಡಿಯೋ ಎಡಿಟ್ ಮಾಡೋಣ. ನನಗೆ ಟೈಮ್ 1 ಗಂಟೆ ಆಗಕತ್ತೈತಿ ಮಲಗಾಕ. ಅದಕ್ಕೋಸ್ಕರ ಇವಾಗೇನ ನಮ್ಮ ಟೈಮು ಆಯಿತು ಮನೆಗೆ ಹೋಗೋದ. ಸೊ ಮನೆಗೆ ಹೋಗೋದು, ಊಟ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು, ಮತ್ತು ಇದನ್ನು ಅಪ್ಲೋಡ್ ಮಾಡೋದು, ಮಲಿಗೆ ಬಿಡೋದು. ಸೊ ನಾಳೆ ಮುಂಜಾನೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಲವ್ ಯು ಆಲ್. ಬೂಮ್.